ಎಲ್ರಿಗೂ ನಮಸ್ಕಾರ, ವೆಲ್ಕಮ್ ಬ್ಯಾಕ್ ಟು ಶ್ರೀ ಚಾನಲ್. ಇವತ್ತು ಸೂಪರ್ ಆಗಿರುವ ಎಣ್ಗಾಯಿ ಪಲ್ಯ ಮಾಡ್ತಾ ಇದ್ದೀನಿ. ರೊಟ್ಟಿಗೆ ಚಪಾತಿಗೆ ಒಳ್ಳೆ ಕಾಂಬಿನೇಷನ್. ಈ ಥರ ಪಲ್ಯ ಮಾಡಿದರೆ ಮನೆಯಾಗ ಎಲ್ಲರೂ ಇಷ್ಟಪಟ್ಟು ತಿಂತಾರೆ. ಒಂದ್ಸರಿ ಟ್ರೈ ಮಾಡಿ. ನಾನಿಲ್ಲಿ ಬಾಣಲೆ ಇಟ್ಬಿಟ್ಟು ಒಂದು ಅರ್ಧ ಕಪ್ ಶೇಂಗಾ ಹಾಕಿ ಹುರಿತಾ ಇದ್ದೀನಿ. ಶೇಂಗಾ ಎಲ್ಲ ಹುರಿದ್ಮೇಲೆ ಒಂದು ಪ್ಲೇಟ್ಗೆ ಹಾಕ್ತಾ ಇದ್ದೀನಿ. ಮತ್ತು ಒಂದು ಅರ್ಧ ಕಪ್ ಗುರಳ್ ಹಾಕಿ ಹುರಿತಾ ಇದ್ದೀನಿ. ಅದನ್ನು ಎಲ್ಲ ಚೆನ್ನಾಗಿ ಹುರಿದ್ಬಿಟ್ಟು ಸಿಪ್ಪೆ ತೆಗೆದಿರೋ ಶೇಂಗಾನ ಮಿಕ್ಸಿ ಬಟ್ಲಿಗೆ ಹಾಕಿ ಹುರ್ಕೊಂಡಿರೋ ಗುರುಳನ್ನ ಹಾಕಿ ಪೌಡ್ರ್ ಮಾಡ್ತಾ ಇದ್ದೀನಿ. ಪೌಡ್ರ್ ಮಾಡಿ ಎಲ್ಲನೂ ಪ್ಲೇಟಿಗೆ ಹಾಕ್ತಾ ಇದ್ದೀನಿ. ಇನ್ನೊಂದು ಪೌಡ್ರ್ ಆಗಿದೆ. ಎಲ್ಲನೂ ಪ್ಲೇಟಿಗೆ ಹಾಕಿ ಇಲ್ಲಿ ಮಸಾಲೆ ಸೇರಿಸ್ತಾ ಇದ್ದೀನಿ. 1-2 ಸ್ಪೂನ್ ಧನಿಯಾ ಪುಡಿ, 1-2 ಸ್ಪೂನ್ ಖಾರದ ಪುಡಿ, 1 ಸ್ಪೂನ್ ಗರಂ ಮಸಾಲ, ರುಚಿಗೆ ತಕ್ಕಷ್ಟು ಉಪ್ಪು ಹಾಕಿ ಒಂದು ಅರ್ಧ ಸ್ಪೂನ್ ಅರಿಶಿನ ಪುಡಿ ಹಾಕಿ ಎಲ್ಲನೂ ಮಿಕ್ಸ್ ಮಾಡ್ತಾ ಇದ್ದೀನಿ. ಒಂದು ಬಾಣಲೆಗೆ ಸ್ವಲ್ಪ ಎಣ್ಣೆ ಹಾಕಿ ಸ್ವಲ್ಪ ಎಣ್ಣೆ ಜಾಸ್ತಿನೇ ಇರಬೇಕು. ಅದಕ್ಕೆ ನಾನು ಇಲ್ಲಿ ಜಾಸ್ತಿ ಹಾಕಿದ್ದೀನಿ. 1-2 ಈರುಳ್ಳಿ ಹಾಕಿದ್ದೀನಿ. ಎಲ್ಲ ಒಂದ್ಸರಿ ಮಿಕ್ಸ್ ಮಾಡ್ತಾ ಇದ್ದೀನಿ. ಮಿಕ್ಸ್ ಆದಮೇಲೆ ಸ್ವಲ್ಪ ಕರಿಬೇವು ಸೊಪ್ಪು ಹಾಕಿ ಇನ್ನೊಂದ್ಸರಿ ಎಲ್ಲ ಮಿಕ್ಸ್ ಮಾಡಿ ಇಲ್ಲಿ ಬದನೆಕಾಯಿನ ತೊಳೆದ್ಬಿಟ್ಟು ತಗೊಂಡಿದ್ದೀನಿ. ಈ ಥರ ಕಟ್ ಮಾಡೋಣ. 4 ಭಾಗ ಆದರೆ ಸಾಕು. ತೊಳೆದ್ಬಿಟ್ಟು ಒರೆಸ್ಬಿಟ್ಟು ಈ ಥರ ಕಟ್ ಮಾಡ್ತಾ ಇದ್ದೀನಿ. 4 ಭಾಗ ಪೌಡ್ರ್ ಮಾಡಿ ಇಟ್ಕೊಂಡಿದ್ದೀವಲ್ವಾ, ಆ ಪೌಡ್ರನ್ನ ಇದ್ರೊಳಗೆ ಹಾಕಿ ಮಸಾಲ ರೆಡಿ ಮಾಡಿದ್ವಲ್ಲ ಆ ಮಸಾಲ ಇದ್ರೊಳಗೆ ಹಾಕಿ ತುಂಬಬೇಕು. ಎಲ್ಲ ಬದನೆಕಾಯಿನೂ ಅದೇ ಥರ ಮಾಡೋಣ. ಎಲ್ಲನೂ ಅದೇ ಥರ ಮಾಡೋಣ. ರೆಡಿ ಆಗಿ ಒಂದು ಎಣ್ಣೆಗೆ ಹಾಕೋಣ. ಈಗ ಎಲ್ಲನೇ ಅದು ಈರುಳ್ಳಿ ಎಣ್ಣೆ ಒಳಗೆ ಹಾಕಿ ಒಂದ್ಸರಿ ಎಲ್ಲನೂ ಮಿಕ್ಸ್ ಮಾಡಿ 2 ನಿಮಿಷ ಮುಚ್ಚಳ ಫ್ರೈ ಆಗಬೇಕು. ಫ್ರೈ ಆಗಿತ್ತು, ಎಣ್ಣೆಲಿ ಫ್ರೈ ಆಗುತ್ತೆ. ಒಂದ್ಸರಿ ಎಲ್ಲನೂ ಮಿಕ್ಸ್ ಮಾಡಿ ದಿಬೇಕು. ಒಂದು ಲೋಟ ನೀರು ಈಗ ಎಲ್ಲನೂ ಒಂದ್ಸರಿ ಮಿಕ್ಸ್ ಮಾಡಿ ಮುಚ್ಚಳ ಮುಚ್ಚಿಬಿಡಿ. ಒಂದ್ಸರಿ ಎಲ್ಲನೂ ಮಿಕ್ಸ್ ಮಾಡಿ ನೋಡಿ. ಬದನೆಕಾಯಿ ಇವಾಗೆಲ್ಲ ಚೆನ್ನಾಗಿ ಕುದ್ದಿದೆ. ಬದನೆಕಾಯಿ ನಾನು ಇನ್ನೂ ಪೌಡ್ರ್ ಇತ್ತಲ್ವ ಆ ಪೌಡ್ರನ್ನ ಹಾಕ್ತಾ ಇದ್ದೀನಿ. ಏನಿಲ್ಲ ಪೌಡ್ರ್ ಇತ್ತಲ್ವ ಮಸಾಲ ಅದನ್ನ ಹಾಕ್ತಾ ಇದ್ದೀನಿ. ಎಲ್ಲನೂ ಒಂದ್ಸರಿ ಮಿಕ್ಸ್ ಮಾಡಿ ಇವಾಗ ನೋಡಿ ಇನ್ನೊಂದು 2 ನಿಮಿಷ ಮುಚ್ಚಳ ಮುಚ್ಚಿಬಿಡೋಣ. ಒಂದು 2 ನಿಮಿಷ ಬಿಟ್ಟು ನೋಡಿದ್ಮೇಲೆ ಈ ಥರ ಎಣ್ಣೆ ಎಲ್ಲ ಬಿಟ್ಟಿರುತ್ತೆ. ಇವಾಗ ಎಣ್ಗಾಯಿ ಪಲ್ಯ ರೆಡಿ ಆಯಿತು. ರೊಟ್ಟಿಗೆ ಸೂಪರ್ ಕಾಂಬಿನೇಷನು. ನೀವು ಒಂದ್ಸರಿ ಟ್ರೈ ಮಾಡಿ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ.